ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಶ್ರೀ ನಾಗೇಶ್ವರ ಕನ್ನಡ ಸ್ಟುಡಿಯೋ. ನಾನು ನಿಮ್ಮ ನಾಗೇಶ್ ಹಾಸನ್. ಬಹು ದಿನಗಳ ನಂತರ ಒಂದು ಪುಣ್ಯಕ್ಷೇತ್ರ ಕರ್ಕೊಂಬಂದಿದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾನು ಕೆಲವೊಂದು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಿಮ್ಮ ಹತ್ರ ಕಾಣಿಸ್ಲಿಲ್ಲ. ಹಾಗಾಗಿ ಇದು ಬಂದು ಅಮರಗಿರಿ ರಂಗನಾಥ ಸ್ವಾಮಿ ಅಂತ ಹೇಳಿ ರಂಗನಾಥ ಸ್ವಾಮಿಯವ್ರನ್ನ ನೆಲೆಸಿದ್ದಾರೆ. ಗುಡ್ಡದ ರಂಗ ಅಂತಲೂ ಕರೀತಾರೆ. ಮುಂದೆ ಹೋಯ್ತು ಅಡ್ರೆಸ್ ತಿಳಿಸ್ತೀನಿ ನಾನು. ಬನ್ನಿ ಮೆಟ್ಲು ನೋಡ್ತಾ ಹೋಗೋಣ. ಇದು ಹತ್ತುವ ಸ್ಥಳ. ಹತ್ಕೊಂಡು ಹೋದರೆ ನಮ್ಮ ಖುಷಿ. ಈಗ ಬೆಟ್ಟ ಹತ್ತಬೇಕು ಅನ್ನೋ ಮನಸ್ಥಿತಿ ಇರತಕ್ಕಂಥವ್ರು ಬೆಟ್ಟ ಹತ್ಬೋದು. ಇಲ್ಲಾಂದರೆ ಬೆಟ್ಟದ ಹಿಂಭಾಗದಿಂದ ರಸ್ತೆ ಇದೆ, ಎಲ್ಲ ಥರದ ವೆಹಿಕಲ್ಗಳು ಅಲ್ಲಿ ಬರ್ತವೆ, ಅಲ್ಲೂ ಕೂಡ ಹೋಗ್ಬೋದು. ಬೆಟ್ಟ ಹತ್ತೋದೇ ಏನೋ ಒಂದು ಮಜಾ ಕಣ್ರಿ. ಮುಂಚೆ ಎಲ್ಲ ಬೆಟ್ಟ ಹತ್ತೋದು, ಗುಡ್ಡ ಹತ್ತೋದು, ಜಾಸ್ತಿ ಓಡಾಟ ಮಾಡೋದು, ಯಾವ ಮಂಡಿ ನೋವು ಇರಲಿಲ್ಲ, ಕಾಲು ನೋವು ಇರಲಿಲ್ಲ, ಏನು ಪ್ರಾಬ್ಲಮ್ಮೇ ಇರಲಿಲ್ಲ. ಇವಾಗೆಲ್ಲ ಈಸಿ ಮೆಥಡ್ ಹುಡ್ಕೊಂಡು ಎಲ್ಲ ಪ್ರಾಬ್ಲಮ್ಗಳು ಅಟ್ಕಾಯಿಸ್ಕೊಂಡಿದ್ದಾವೆ. ಸುತ್ತ ವಾತಾವರಣ ಚೆನ್ನಾಗಿದೆ, ಹಸಿರು, ಮರ, ಗಿಡ, ಬೆಟ್ಟ. ಬೆಟ್ಟದ ಮೇಲೆ ಹೋಗಿ ನಿಂತು ನೋಡಿದ್ರೆ ಸುತ್ತ ಒಂದು ದೊಡ್ಡ ಕಾಡು ಥರ ಇದೆ. ಎಲ್ಲ ಸರ್ಕಾರಿ ಬೌಂಡ್ರಿ ಇದೆ, ಎಲ್ಲ ಗಿಡ ಮರಗಳು ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸುತ್ತ ವಾತಾವರಣ. ನೋಡಿ, ಇಲ್ಲಿವರೆಗೂ ಒಂದು ರೇಂಜಿಗೆ ಪರವಾಗಿಲ್ಲ, ಮೆಟ್ಲುಗಳು ಆರಾಮ ಅನ್ನಿಸ್ತಿತ್ತು ಹತ್ತೋದಕ್ಕೆ. ಇನ್ನು ಮುಂದೆ ಹತ್ತೋ ಮೆಟ್ಲು ಭಾಳ ಕಡ್ದಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಈ ಅಯ್ಯಪ್ಪ ಸ್ವಾಮಿನಲ್ಲಿ ಹೋದಾಗ 18 ಮೆಟ್ಲು ಹತ್ತುತ್ತೀವಲ್ಲ, ಆ ಥರ ಫುಲ್ ಕಡ್ದಿದೆ. ಅಷ್ಟೊಂದಿಲ್ಲ ಅಂದ್ಕೊಳ್ಳಿ, ಬೋಲ್ಡೇ ಬಿಡ್ತಾನೆ ಅನ್ಕೋಬೇಡಿ. ಆದಷ್ಟು ಪರವಾಗಿಲ್ಲ, ಒಂದು ರೇಂಜಿಗೆ ಸ್ವಲ್ಪ ಎಲ್ಲ ಹೈಟಾಗಿ ಕಡ್ದೋಗಿದೆ. ನೋಡಿ, ಅಮರಗಿರಿ ರಂಗನಾಥ ಸ್ವಾಮಿ ಅವರ ಸನ್ನಿಧಿ. ಈಗ ಎಂಟ್ರೆನ್ಸಲ್ಲಿ ಒಳಗೆ ಹೋಗ್ತಾಯಿದ್ವಿ. ಮುಂದೆ ಸಿಗ್ತಕ್ಕಂಥದ್ದು ಗರುಡಗಂಬ. ದೇವಸ್ಥಾನದ ಮುಂಭಾಗದಲ್ಲಿ ಎತ್ತರವಾದಂಥ ಒಂದು ಗರುಡಗಂಬ ಇದೆ. ಎಲ್ಲ ಪ್ರತಿ ದೇವಸ್ಥಾನದಲ್ಲೂ ಗರುಡಗಂಬ ನೋಡಿರ್ತೀರಿ, ವಿಶೇಷ ಏನಿಲ್ಲ ಅನ್ಕೋಬೋದು. ಆದರೂ ಒಂದು ನೋಡಿ, ಈಗ ಬರ್ತಾಯಿದ್ದಾರಲ್ಲ, ದೊಣ್ಣೆ ಥರ ಕಾಣ್ತಾ ಇದೆಯಲ್ಲ, ಏನದು ಅನ್ಕೋಬೋದು ನೀವು. ಅದು ದೊಣ್ಣೆಪ್ಪ ಅಂತೇಳಿ. ಇಲ್ಲಿ ವಿಶೇಷನೇ ಅದನ್ನೇ, ರಂಗನಾಥ ಸ್ವಾಮಿಯವರ ಸನ್ನಿಧಾನದಲ್ಲಿ ದೊಣ್ಣೆಪ್ಪ ಅಂತೇಳಿ ದೇವರುಗಳಿದೆ. ಅದಕ್ಕೆ ನಾನ್ ವೆಜ್ ಆಗ್ತದೆ, ರಂಗನಾಥ ಸ್ವಾಮಿಗೆ ವೆಜ್ಜು. ಅದನ್ನೇನೋ ಒಂದು ಹರಕೆ ಮಾಡ್ಕೊಂಡಿರ್ತಾರೆ, ಅದು ನೆರವೇರಿಸಲಿಕ್ಕೆ ಅಂತೇಳಿ ಹೆಗ್ಲ ಮೇಲೆ ಇತ್ಕೊಂಡು ರೌಂಡ್ ಆಗ್ತಾಯಿದ್ದಾರೆ. ಬನ್ನಿ ಒಂದು ದೇವಸ್ಥಾನ ಒಂದು ವರಾಂಡ ರೌಂಡ್ ಹಾಕೋಣ. ಇದು ಬಂದು ನೋಡಿ, ಇಲ್ಲಿ ಕಾಣಿಸ್ತಾ ಇರೋ ರೀತಿ ಧಾರ್ಮಿಕ ದತ್ತ ಇಲಾಖೆಗೆ ಸೇರಿದೆ. ಶ್ರೀ ಗುಡ್ಡರಂಗನಾಥ ಸ್ವಾಮಿ ದೇವಾಲಯ. ನಾನು ಹೇಳಿದ್ನಲ್ಲ ಅವಾಗಲೇ, ಗುಡ್ಡರಂಗನಾಥ ಸ್ವಾಮಿ ಅಂತ ಕರೀತಾರೆ ಅಂತೇಳಿ. ಚಿಕ್ಕೋನಹಳ್ಳಿ ಗ್ರಾಮ ನೋಡಿ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಚಿಕ್ಕೋನಹಳ್ಳಿ ಗ್ರಾಮ ಅಂತೇಳಿ. ಆ ಗ್ರಾಮದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಜುಬಾಜಿನಲ್ಲಿ ಈ ದೇವಸ್ಥಾನ ಸಿಗ್ತದೆ. ರಂಗನಾಥ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಚೆನ್ನಾಗಿದೆ, ತುಂಬ ಇತ್ತೀಚೆಗೆ ಮಾಡಿರ್ತಕ್ಕಂಥ ಹೊಸ ದೇವಸ್ಥಾನ. ನೋಡಿ, ಹರಕೆ ಇರ್ತಕ್ಕಂಥವ್ರು ಕೆಲವೊಂದು ಕೇಳ್ಕೊಂಡಿರ್ತಾರಲ್ಲ ನೋಡಿ, ನಾಗ ದೇವತೆ ಕಲ್ಲುಗಳನ್ನು ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇಲ್ಲಿ ಒಂದು ರೌಂಡ್ ಬರ್ತಾ ನೋಡಿ. ಮುಂಚೆ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಮಾಡಿದ್ದಾಗ ಈ ರೂಮ್ನಲ್ಲಿ ದೇವ್ರನ್ನ ಇಟ್ಟಿದ್ದರು. ಈ ಜಾಗ ಬಂದು ದೊಣ್ಣೆಪ್ಪ ಹೇಳಿದ್ನಲ್ಲ, ಅಲ್ಲಿ ಮುಂಚೆ ದೊಣ್ಣೆಪ್ಪ ಬಂದು ಇಲ್ಲಿ ಮರದಡಿ ಇಟ್ಟಿದ್ದರು. ಇವಾಗ ಅದಕ್ಕೆ ಅಂತ ಹೇಳಿ ಒಂದು ಪ್ರತ್ಯೇಕವಾದಂಥ ಜಾಗ ಮಾಡಿದ್ದಾರೆ. ಮಳೆನಲ್ಲೆಲ್ಲ ನೆನೀತದೆ, ಬಿಸಿಲಲ್ಲಿ ಹಾಳಾಗ್ತದೆ ಅಂದ್ಬಿಟ್ಟು. ಚೆನ್ನಾಗಿದೆ, ಒಂಥರ ಮರದ ಬಡ್ಡೆ ನೋಡಿ, ಎಲ್ಲ ಸುತ್ತ ಕಲ್ಲುಗಳು. ಮತ್ತು ಇದು ಬಂದು ಅನ್ನದಾಸೋಹ. ಪ್ರತಿ ಶನಿವಾರ ಅನ್ನದಾಸೋಹ ಇರ್ತದೆ. ಅನ್ನಪೂರ್ಣೇಶ್ವರಿ ದಾಸೋಹ ನಿಲಯ, ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ. ಪ್ರತಿ ಶನಿವಾರ ಮಧ್ಯಾಹ್ನದ ಸಮಯದಲ್ಲಿ ಅನ್ನದಾಸೋಹ ಇರ್ತದೆ, ನೋಡ್ಬೋದು ನೀವು. ಈಗ ಅವಾಗಲೇ ದೊಣ್ಣೆಪ್ಪನ ವಿಚಾರವಾಗಿ ಮಾತಾಡಿದ್ನಲ್ಲ, ಆ ದೊಣ್ಣೆಪ್ಪನ ಬಂದು ಈ ಜಾಗದಲ್ಲಿ ಇಟ್ಟಿದ್ದಾರೆ. ಮಳೆಯಲ್ಲಿ ಬಿಸಿಲಲ್ಲಿ ನೆನೆದೇ ಹಾಳಾಗ್ದಲೇ ಇರೋ ಥರ ಒಂದು ಸೇಫ್ಟಿ ಆದಂಥ ಒಂದು ಜಾಗ ಅಂತ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ, ಇಲ್ಲಿ ಪೂಜೆ ಮಾಡಲಿಕ್ಕೆ ಎಲ್ಲ ಬಂದಂಥ ಭಕ್ತಾದಿಗಳು ಅದನ್ನೆಲ್ಲ ನೀಟಾಗಿ ನೋಡಿ, ಕೈ ಮುಗಿದು ಪೂಜೆ ಸಲ್ಲಿಸಿ, ಅವರ ಹರಕೆಗಳೇನಿರ್ತದೆ ಅದನ್ನು ಫಲಿಸಿ, ಅದನ್ನು ಬೇಡಿಕೊಂಡು, ಅದು ಫಲಿಸಿದ ನಂತರ ಅವ್ರ ಹರಕೆ ತೀರಿಸ್ತಾರೆ. ದೊಣ್ಣೆಪ್ಪಂಗೆ ಹರಕೆ ಅಂತಂದರೆ ಒಂದು ನಾನ್ ವೆಜ್ಜು ಊಟನ ಮಾಡ್ತಾರೆ. ಅದನ್ನು ಕೆಳಗಡೆ ಮಾಡಲಿಕ್ಕೆ ತುಂಬ ಜಾಗ ಇದೆ. ಈ ಕಾರ್ತಿಕ ಮಾಸ ಇರೋದ್ರಿಂದ ಯಾರೂ ಇಲ್ಲ ಇವಾಗಲ್ಲಿ. ತುಂಬ ವಿಶೇಷವಾಗಿದೆ.
ಅದು ಬಂದು ಹೊರಗಡೆ ಮನೆಯಿಂದನೂ ಮಾಡ್ಕೊಂಬಂದು ಇಲ್ಲಿ ತೆಳಗೆ ಕೊಡ್ತಾರೆ. ಆ ಥರ ಎಲ್ಲ ನಡೆಯುತ್ತೆ. ಒಳ್ಳೆ ಒಂದು ವಿಶೇಷವಾದಂಥ ಜಾಗ. ಇದು ಬಂದು ಒಂದು ನಾಗದೇವತೆ ಇರತಕ್ಕಂಥ ಜಾಗ ಇದು. ನಾಗದೇವರ ದೇವಸ್ಥಾನ ಅಮರಗಿರಿ. ನೋಡಿ ಒಂದು ಸಲ ದರ್ಶನ ಮಾಡ್ಕೊಳ್ಳಿ, ನಾಗದೇವರ ದರ್ಶನ. ಓಕೆ, ನೋಡಿ ಇದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಬಂದು ಪುರಾತನ ಕಾಲದ ದೇವಸ್ಥಾನ ಇದು ಕೂಡ. ಅದನ್ನೆಲ್ಲ ದೇವಸ್ಥಾನನೆಲ್ಲ ಒಡೆದು ಈಗ ಹೊಸದಾಗಿ ರೆಡಿ ಮಾಡಿದ್ದಾರೆ. ಅಮರಗಿರಿ ರಂಗನಾಥ ಸ್ವಾಮಿ ಅಂತ ಹೇಳಿ. ಮುಂಚೆ ಎಲ್ಲ ಗುಡ್ಡದ ರಂಗ ಅಂತ ಹೇಳಿ ಕರಿತಾಯಿದ್ರು. ನಾವೆಲ್ಲ ನಡ್ಕೊಂಡು ಸೈಕಲ್ನಲ್ಲಿ, ಮತ್ತು ವರ್ಷಕ್ಕೊಂದ್ಸಲ ಹಬ್ಬ ಮಾಡಿದಾಗ ಗ್ರಾಮ ದೇವತೆ ಹಬ್ಬ ಅಂತ ಹೇಳಿ ನಡೀತಿತ್ತು. ಆವಾಗ ಇಲ್ಲಿಗೆ ಒಂದು ಎಡೆ ಅಂತ ಹೇಳಿ ತಗೊಬರ್ತಿದ್ವಿ. ದೊಣ್ಣಪ್ಪಂಗೆಲ್ಲ ಎಡೆ ಕೊಟ್ಟು ಇಲ್ಲೇ ಬಂದು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಏನೋ ಒಂಥರ ಮಜಾ ಇತ್ತು. ಈಗ ದೊಡ್ಡವರಾದ್ಮೇಲೆ ಎಲ್ಲ ವೆಹಿಕಲ್ಲು, ಕಾರು, ಬೈಕು ನಡ್ಕೊಂಬರ್ತಕ್ಕಂಥದ್ದು, ಸೈಕಲಲ್ಲಿ ಬರ್ತಕ್ಕಂಥ ಮಜಾನೇ ಇಲ್ಲ ಬಿಡಿ. ಇವಾಗೆಲ್ಲ ಚೇಂಜಸ್ಸು. ಇಲ್ಲೇ ಬಂದು ಹಣ್ಕಾಯಿ ಮಾಡ್ಸೋಕ್ಕಂಥವ್ರು ನೋಡಿ, ಹಣ್ಣು, ಹೂವು, ಕಾಯಿ, ಊದುಗಡ್ಡಿ, ಕರ್ಪೂರ, ಪೂಜೆಗೆ ಸಂಬಂಧಪಟ್ಟ ಎಲ್ಲದು ಸಿಗ್ತದೆ. ಮತ್ತು ಒಂದು ಚಿಕ್ಕದಾದಂಥ ಒಂದು ಕಲ್ಯಾಣಿ ಇದೆ. ನೋಡಿ ನೋಡ್ತಾ ಇರ್ಬೋದು ನೀವು. ಚಿಕ್ಕದಾದಂಥ ಒಂದು ಕಲ್ಯಾಣಿ ಇದೆ, ಅದನ್ನು ಮಾಡಿದ್ದಾರೆ ಬೆಟ್ಟದ ಮೇಲೆ. ಬನ್ನಿ ಮುಂದೆ ಹೋಗ್ತಾ ಒಳಗಡೆ ಭಗವಂತನ ದರ್ಶನ ಮಾಡಿಸ್ತೀನಿ. ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಇವತ್ತಿನ ದಿನ ಏನು ಬಂದಿದ್ದೀವಿ ನಾವು. ನೋಡಿ, ಚಿಕ್ಕೋನಹಳ್ಳಿ ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು. ಓಕೆ, ಆದರೆ ನುಗ್ಗೇಳಿ ಕಡೆಯಿಂದನೂ ಬರ್ಬೋದು. ನುಗ್ಗೇಳಿ ಕಡೆಯಿಂದ ಚಿಕ್ಕನಹಳ್ಳಿ. ಇಲ್ಲೊಂದು ನೋಡಿ, ಇದು ಕಲ್ಲಿದೆ, ಭಗವಂತನಿಗೆ ಸಂಬಂಧಪಟ್ಟಂಥ ಒಂದು ಕಲ್ಲಿದೆ. ಇದನ್ನು ಬಂದು ದೇವಸ್ಥಾನ ಪುರಾತನ ಕಾಲದಲ್ಲಿ ದೇವಸ್ಥಾನ ತೆಗೆಯುವಾಗ ಏನೋ ಫೌಂಡೇಶನ್ ಸಿಕ್ಕಿತ್ತು ಅಂತೇನೋ ಕೇಳ್ಪಟ್ಟಿದ್ವಿ ನಾವು ಚಿಕ್ಕದ್ರಲ್ಲಿ. ಈ ಕಲ್ ಮೇಲೆ ಕೂತ್ರೆ ಆಗು ಹೋಗುಗಳ ಬಗ್ಗೆ ಭಗವಂತನ ನೆನೆಸ್ಕೊಂಡು ಕೂತ್ರೆ ನಾವು ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಯಾವುದೋ ಒಂದು ಕಾರ್ಯದ ಬಗ್ಗೆ ಕೂತ್ಕೊಂಡು ಬಲಗಡೆ ಬೇಕೋ ಎಡಗಡೆ ಬೇಕೋ ಒಳ್ಳೇದಾಗಬೇಕು ಅಂದರೆ ಯಾವ ಕಡೆ ನಾವು ಏನು ಇದು ಮಾಡ್ಕೊಂಡಿರ್ತೀವಿ, ಭಗವಂತ ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಯಾವ ಕಡೆ ಆಗ್ತದೆ ಹೋಗು ಅನ್ನೋದಕ್ಕೆ ಒಂದು ಕಡೆ, ಇಲ್ಲ ಅನ್ನೋದಕ್ಕೆ ಒಂದು ಕಡೆ, ಈ ಥರ ತಿರುಗ್ತದೆ. ಇಲ್ಲಿ ನೀವು ಬಂದಾಗ ಕಾಣ್ಬೋದು. ಇದು ನೋಡಿ, ಇದೆ ಭಗವಂತನ ಒಂದು ಮೂರ್ತಿ. ಮೇಲ್ಗಡೆ ನೋಡಿ ಮಲಗಿರೋದಿದೆ ಶ್ರೀ ರಂಗನಾಥ ಸ್ವಾಮಿಯವರು. ಈ ಕೆಳಗಡೆ ಮಾಮೂಲಿ ಮೂರ್ತಿ ಇದೆ. ಒಂದು ನೋಡಲಿಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ, ಅದ್ಭುತವಾದಂಥ ಒಂದು ದೃಶ್ಯ ಇದು. ಶ್ರೀ ಅಮರಗಿರಿ ರಂಗನಾಥ ಸ್ವಾಮಿ. ನೋಡಿ ಅಲ್ಲಿ ತಿರುಗ್ತಾ ಇದೆ ಕಲ್ಲು. ಅವರು ಹರಿಸ್ಕೊಂಡು ಕೂತಿದ್ದಾರೆ. ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್. ಈಗ ನಮಗೆ 3 ರೌಂಡ್ ಬೇಕೋ, ಇಲ್ಲ 1 ರೌಂಡ್ ತಿರುಗಿಸಪ್ಪ ಅಂತ ಹೇಳಿ ಕೇಳ್ಕೊಂಡು ತಿರುಗಿದ್ರು ಅಷ್ಟು ರೌಂಡ್ವರೆಗೂ ತಿರುಗ್ತದೆ. ಆ ಒಂದು ನಂಬಿಕೆ ಇದೆ, ನಡೆಸ್ಕೊಂಡು ಬರ್ತಾಯಿದ್ದಾರೆ ಅವತ್ತಿನ ಕಾಲದಿಂದನೂ ಹಾಗೆ ಉಳಿದಿದೆ. ನಾವು ಮುಂಚೆ ಎಲ್ಲ ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ಬರ್ತಾಯಿದ್ವಿ ಇಲ್ಲಿ ಹೆಚ್ಚಾಗಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡ್ರೆ ನೀವುಗಳು ಬಂದು ಇದನ್ನು ಕಾಣ್ಬೋದು, ನೋಡ್ಬೋದು ಅನ್ನೋ ದೃಷ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಕರ್ಪೂರ ಹಚ್ಚಲಿಕ್ಕೆ ಅಂತ ಹೇಳಿ ಒಂದು ಸ್ಥಳ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬನ್ನಿ ಒಳಗಡೆ ಕಲ್ತಿರುವಂಥ ಒಂದು ದೃಶ್ಯವನ್ನು ತೋರಿಸ್ತೀನಿ. ಅದು ನಾವೇನು ಸಂಕಲ್ಪ ಮಾಡ್ಕೊಂಡು ಕೂತ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಭಗವಂತನ ಆಗುವಗಳು ಆಗ್ತದೆ ಇಲ್ಲ ಅನ್ನೋದಕ್ಕೆ ಒಂದು ನಮ್ಮ ಕಣ್ಮುಂದೆ ನಡೆಯೋಂಥ ದೃಶ್ಯ ನೋಡಿ. ಇದು ಕಾರ್ತಿಕ್ ಸೋಮವಾರದ ವಿಶೇಷ ಪೂಜೆಯ ವಿಶೇಷವಾದಂಥ ಅಲಂಕಾರ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕಾಣ್ಬೋದು. ಬಂದು ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ. ಅದಂತೂ ರಜಾ ದಿನಗಳಲ್ಲಿ ತುಂಬ ಜನ ಇರ್ತದೆ. ನೋಡಿ, ಈ ಕಲ್ಲು ಬಂದು ಅದೇ ತಿರುಗ್ತಾ ಇರ್ತಕ್ಕಂಥ ಕಲ್ಲು. ಕೂತಿದ್ರಲ್ಲ ಆವಾಗಲೇ. ಇಲ್ಲಿ ಪಕ್ಕದ ಗ್ರಾಮಸ್ಥರು ಇಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ನಾಮಕರಣ ಮಾಡಿಸ್ತಾ ಇದ್ದಾರೆ. ಮಗುವಿನ ನಾಮಕರಣ ನಡೀತಾ ಇದೆ. ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇನ್ನೂ ತುಂಬ ಒಳ್ಳೆ ಪುಣ್ಯಕ್ಷೇತ್ರಗಳಿದ್ದಾವೆ. ಮುಂದಿನ ದಿನದ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ. ಶ್ರೀ ನಾಗೇಶ್ವರ ಸ್ವಾಮಿ ನಾಗರ ನವಿಲೆ ತುಂಬ ಅದ್ಭುತವಾದಂಥ ವಿಶೇಷವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ. 2ನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ಹೆಸರುವಾಸಿಯಾಗಿದೆ. ನೋಡಿ, ಇದು ಬಂದು ಹೊರಗಡೆಯಿಂದ ಹಿಂಭಾಗದಿಂದ ವೆಹಿಕಲ್ ಬರ್ತದೆ ಅಂತ ಹೇಳಿದ್ನಲ್ಲ, ಅದಂಥ ರಸ್ತೆ. ಮತ್ತು ಇಲ್ಲಿ ಮಂಡೆ ಹರಕೆ ಇರ್ತಕ್ಕಂಥವ್ರು ಮಂಡೆ ತೆಗೆಸ್ಬೋದು, ಗುಂಡು ಹೊಡ್ಸೋದು, ಅದಕ್ಕೆ ಸಂಬಂಧಪಟ್ಟಂಥ ಜಾಗ. ನೋಡಿ, ಇದೇನಿದೆ ಈ ರಸ್ತೆ ಬಂದು ಕೆಳಗಡೆಯಿಂದ ವೆಹಿಕಲ್ ಬರ್ತಕ್ಕಂಥ ಜಾಗ ಇದು.
ಆರಾಮಾಗಿ ನಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಇವಾಗ ಯಾರೂ ನಡೆಯೋದೇ ಇಲ್ಲ, ಅಂಥ ಪರಿಸ್ಥಿತಿನಲ್ಲಿ ಆಗ್ಬಿಟ್ಟಿದೆ. ಜನ ಬೆಟ್ಟ ಹತ್ತೋರು ತುಂಬ ಕಡಿಮೆ. ಸುತ್ತ ನೋಡಿ ಎಲ್ಲ ಗುಡ್ಡಗಾಡುಗಳು, ಮರ ಗಿಡ. ಅದು ನೋಡಿ ಪ್ಲಾಸ್ಟಿಕ್ಕು ಎಲ್ಲ ಅಲ್ಲೇ ಬಿಸಾಕೋದು. ನಮ್ಮ ಜನಗಳು ಇನ್ನೂ ಬುದ್ಧಿ ಕಲಿಲ್ಲ ರೀ. ಒಂದು ಕ್ಲೀನ್ನೆಸ್ಸನ್ನು ಅದನ್ನು ಕಾಪಾಡಲಿಲ್ಲ. ಸ್ವಚ್ಛ ಭಾರತ್ ಕಡೆ ಗಮನ ಕೊಡ್ತಾಯಿಲ್ಲ. ಹೋಯ್ತಾ ಬನ್ನಿ, ಈ ಜಾಗನೂ ತೋರಿಸ್ತೀನಿ. ಮೇಲ್ಗಡೆ ಹತ್ತು ಬಂದಿದ್ದೀನಿ. ಇವಾಗ ಗಾಡಿನಲ್ಲಿ ಕೆಳಗಡೆ ಇಳಿಯೋಣ. ಒಂದು ಕಿಲೋಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಆಗ್ತದೆ ಮೇಲ್ಗಡೆ ಬೆಟ್ಟಕ್ಕೆ ಇಳಿತಾ. ಒಳ್ಳೆ ಪ್ರಕೃತಿ ಸೌಂದರ್ಯ ಇದೆ. ಆರಾಮಾಗಿ ಒಂದು ಟ್ರಿಪ್ ಥರ ಬರ್ಬೋದು ಹೊರಗಡೆ. ಇಲ್ಲಿ ಪ್ರತ್ಯೇಕವಾದಂಥ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ಅದನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಗುಡ್ಡದ ರಂಗನಾಥ ಸ್ವಾಮಿ, ಅಮರಗಿರಿ ರಂಗನಾಥ ಸ್ವಾಮಿ ಅವರನ್ನು ದರ್ಶನ ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ಅಲ್ಲಿನ ಆಗುಹೋಗುಗಳನ್ನು ತಿಳ್ಕೊಂಡು ಆರಾಮಾಗಿ ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿತಾ ಹೊರಡ್ಬೋದು. ತುಂಬ ಚೆನ್ನಾಗಿದೆ. ಒಳ್ಳೆ ವಿಶೇಷವಾದಂಥ ಜಾಗ. ಸುತ್ತ ಮರಗಿಡಗಳು, ಕಾಡು, ಜೀವನಗಳು, ಪ್ರಾಣಿಗಳು. ಒಳಗಡೆ ಹೋದ್ರೆ ನೋಡ್ಲಿಕ್ಕೆ ಸಿಗ್ತವೆ ಅನಿಸುತ್ತೆ. ದಾರಿನಲ್ಲಿ ಯಾವುದೂ ಸಿಗಲ್ಲ ಇಲ್ಲಿ. ನೋಡಿ, ಈಗೇನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಈ ರಸ್ತೆ ಬಂದು ಬಾಗೂರು ಕಡೆಯಿಂದ ಬರೋವಂಥದ್ದು. ಈಗೇನು ಸ್ಟ್ರೈಟಿಗೆ ಕಾಣ್ತಾ ಇದೆ. ನುಗ್ಗೇಳಿ ಕಡೆಯಿಂದ ಬಂದರೆ ಅಲ್ಲಿ ಚಿಕ್ಕೋನಹಳ್ಳಿ ಗೇಟ್ ಅಂತ ಸಿಗ್ತದೆ. ಚಿಕ್ಕೋನಹಳ್ಳಿ ಗೇಟಿಂದ ಒಳಗಡೆ ಬಂದರೆ ಚಿಕ್ಕೋನಹಳ್ಳಿ ಊರೊಳಗಡೆಯಿಂದ ಬರ್ಬೋದು ಆರಾಮಾಗಿ ಈ ಜಾಗಕ್ಕೆ. ಲೊಕೇಶನ್ ಹಾಕ್ಕೊಂಡ್ರೆ ತೋರಿಸ್ತದೆ ನಾನು ಹೇಳಿರೋ ಅಡ್ರೆಸ್ಗೆ. ನೋಡಿ, ಫುಲ್ಲು ಕಾಡು ಥರನೇ ಇದೆ. ನೀವು ಏನು ನೋಡಿದ್ರು ನೂರಾರು ಎಕರೆ ಖಾಲಿ ಜಾಗ, ಎಲ್ಲ ಮರಗಿಡಗಳು ನೆಟ್ಟಿದ್ದಾರೆ. ಸರ್ಕಾರಿ ಬೌಂಡ್ರಿ. ಏನು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ. ಅಲ್ಲಿನ ಪಕ್ಷಿಗಳ ಶಬ್ದ ಏನೋ ಒಂದು ಆನಂದ ಆಗ್ತದೆ ಹೊರಗಡೆ ಬಂದಾಗ. ಒಂದು ವೀಕೆಂಡ್ನಲ್ಲಿ ಬಂದು ಇಲ್ಲೊಂದು ಟೆಂಟ್ ಹಾಕ್ಕೊಂಡು ನೋಡಿ, ಇಲ್ಲೆಲ್ಲ ಜಾಗ ಇದೆ. ಇಲ್ಲಿ ಕಾರ್ತಿಕ ಇರೋದ್ರಿಂದ ಯಾವುದೇ ಫಂಕ್ಷನ್ಗಳು ನಡೀತಾ ಇಲ್ಲ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಪಾದದ ಕಲ್ಲು ಅಂತ ಕರೀತಾರೆ. ಸ್ವಾಮಿಯವರ ಪಾದದ ಕಲ್ಲು ಅಂತೇಳಿ. ಇಲ್ಲಿ ಪಾದದ ಕಲ್ಲಿದೆ ಅಂತೇಳಿ ಇಲ್ಲೆಲ್ಲ ಪೂಜೆ ಸಲ್ಲಿಸ್ತಾರೆ. ಅಂದಿವೆ ಹೋಗ್ತಕ್ಕಂಥವ್ರು ಊದ್ಗಡ್ಡಿ ಬೆಳಗ್ಗೆ ಕೈ ಮುಗಿದು ಒಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇದೆಲ್ಲ ಖಾಲಿ ಜಾಗ ನೋಡಿ. ಇಲ್ಲಿ ಫಂಕ್ಷನ್ಗಳು ನಡೀತದೆ. ಎಲ್ಲ ಕಸ ಎಲ್ಲ ಅಲ್ಲೇ ಬಿಸಾಕಿದ್ದಾರೆ, ಯಾರೂ ಎತ್ತೋರಿಲ್ಲ. ಇಲ್ಲೆಲ್ಲ ಬಂದು ವೀಕೆಂಡಲ್ಲಿ ಒಂದು ಫಂಕ್ಷನ್ ಮಾಡ್ಕೊಂಡು ನಾನ್ ವೆಜ್ಜು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿಕೊಂಡು ಇಲ್ಲೊಂದು ವಿಸಿಟ್ ಮಾಡಿ ಭಗವಂತನಿಗೆ ಕೈ ಮುಗಿದು ಫ್ಯಾಮಿಲಿ ಜೊತೆ ಬಂದರೆ ಇಲ್ಲೂ ಫಂಕ್ಷನ್ ಮುಗಿಸ್ಕೊಂಡು ಭಗವಂತನ ನೋಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಸದ್ಯಕ್ಕೆ ಇವಾಗ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ